ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಶೀತ, ನೆಗಡಿ, ಕೆಮ್ಮಿಗೆ ಒಂದು ಮನೆ ಮದ್ದು ಆಗಿರುವಂಥ ಮೆಣಸಿನ ಸಾರು ಅಥವಾ ಪೆಪ್ಪರ್ ರಸಮ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಮತ್ತು ನೆಗಡಿ ಕೆಮ್ಮನ್ನು ಅಷ್ಟೇ ಬೇಗ ರಿಲೀಫ್ ಮಾಡುತ್ತೆ. ಮಾಡೋದು ಅಷ್ಟೇ ತುಂಬಾ ಟೈಮ್ ಬೇಕಾಗಲ್ಲ. ಚಟಪಟ ಅನ್ನಂಗೆ 5 ಮಿನಿಟ್ಸಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ಬೋದು. ಇದನ್ನು ನೋಡೋಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಅಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನನ್ನ ಎಲ್ಲ ವೀಡಿಯೋಸನ್ನು ಒಂದು ಸಲ ಹೋಗಿ ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಒಳ್ಳೆ ರೆಸಿಪೀಸನ್ನೇ ಹಾಕಿದ್ದೀನಿ. ಇವಾಗ ಇದನ್ನು ಮಾಡೋದಕ್ಕೆ ನಾನು ಫಸ್ಟ್ಗೆ ಒಂದು ಪಾತ್ರೆಗೆ ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದ್ಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಇದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಕರಿಬೇವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದರಿಂದ ಕರಿಬೇವಿಂದು ಘಮ ಬಿಟ್ಕೊಳ್ಳುತ್ತೆ ಅಂಥೇಳಿ ಹಸಿ ಕರಿಬೇವನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ. ಇದಿಷ್ಟು ಚಟಪಟ ಅಂತ ಸಿಡ್ದಾದ್ಮೇಲೆ ಮನೆಯಲ್ಲಿನೇ ನಾನು ಮೆಣಸನ್ನು ಕುಟ್ಕೊಂಡು ಪುಡಿ ಮಾಡಿದ್ದೀನಿ. ಆ ಪೌಡರ್ನ ಹಾಕ್ತಾ ಇದ್ದೀನಿ. ಈ ರೆಡಿ ಇರೋವಂಥ ಪೆಪ್ಪರ್ ಪೌಡರ್ನ ಹಾಕಬೇಡಿ. ಅದಕ್ಕಿಂತ ಈ ಮನೆಯಲ್ಲಿ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಅದು ಘಾಟ ಚೆನ್ನಾಗಿರುತ್ತೆ. ಆವಾಗ ನಮಗೆ ನೆಗಡಿ ಕೆಮ್ಮು ಗಂಟ್ಲು ಹಿಡ್ಕೊಂಡಿರೋದು ಬೇಗನೆ ರಿಲೀಫ್ ಆಗೋಗ್ಬಿಡುತ್ತೆ. ಹಾಗಾಗಿ ಮನೆಯಲ್ಲಿನೇ ಮೆಣಸನ್ನ ಕುಟ್ಕೊಂಡು ಪುಡಿ ಮಾಡಿಕೊಂಡು ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮೆಣಸಿಂದು ಒಂದು ಘಮ ಬರುತ್ತೆ. ಆ ಘಮ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಸೀದಿಸ್ಕೊಳಕ್ಕೆ ಹೋಗ್ಬಿಡಿ. ಅಂದರೆ ಸೀದೋದ್ರೆ ಅದ್ರದ್ದು ರಸಮಿನ ಫ್ಲೇವರೇ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿ ಟೊಮೆಟೊ ಅಥವಾ ನಿಂಬೆಹಣ್ಣು ಏನೂ ಹಾಕ್ತಾ ಇಲ್ಲ. ಹಾಗಾಗಿ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಅದ್ರದ್ದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಒಂದು ಕುದಿಸ್ಕೊಳ್ಳಿ. ನಾವು ಇವಾಗ ಹುಣಸೆ ಹಣ್ಣು ಹಾಕಿರೋದ್ರಿಂದ ಸೀದೋಗುತ್ತೆ ಅನ್ನೋ ಭಯ ಇರೋದಿಲ್ಲ. ಆರಾಮ್ಸೆ ಒಂದು ಚೆನ್ನಾಗಿ ಕುದಿ ಬರಲಿ. ಅದು ಹುಣಸೆ ಹಣ್ಣಿನ ಹಸಿ ಸ್ಮೆಲ್ ಕಂಪ್ಲೀಟಾಗಿ ಹೋಗಲಿ. ಅಲ್ಲಿವರೆಗೂ ಇದನ್ನು ನೀವು ಕುದಿಸ್ಕೊಳ್ಳಿ. ಒಂದು ಸಲ ನಿಮ್ಮನೇಲಿ ನೆಗಡಿ ಕೆಮ್ಮು ಏನಾರು ಆದಾಗ ಈ ರಸಮನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಿಲೀಫ್ ಆಗುತ್ತೆ ಅಂತ. ತೀರಾ ಜಾಸ್ತಿ ಇದೆ ನೆಗಡಿ ಕೆಮ್ಮು ಅಂತಂದಾಗ 1 ಟೀ ಕಪ್ಪಿಗೆ ಇದನ್ನು ಹಾಕ್ಕೊಂಡು ಬಿಸಿ ಇದು ಟೀ ಥರ ನೀವು ಕುಡಿತಾ ಹೋಗಿ. ಆವಾಗ ನಿಮಗೆ ಬೇಗ ಗಂಟ್ಲು ರಿಲೀಫ್ ಆಗುತ್ತೆ. ಇಲ್ಲಾಂದರೆ ಬಿಸಿ ಅನ್ನದ ಜೊತೆ ಕೂಡ ಹಾಕ್ಕೊಂಡು ತಿನ್ಬೋದು. ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾರ್ಮಲ್ ನೆಗಡಿ ಕೆಮ್ಮು ಏನಿಲ್ಲ ಅಂದರೂ ಕೂಡ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ. ಇವಾಗ ಇದು ಹುಣಸೆ ಹಣ್ಣಿಂದ ಎಲ್ಲ ಒಂದು ಕುದ್ದ ಹಸಿ ವಾಸನೆ ಹೋದಾದ್ಮೇಲೆ ಇದಕ್ಕೆ ನಾನು 1.5 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ 2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ಗೆ 1.5 ಗ್ಲಾಸಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ನೀವು ಪೆಪ್ಪರ್ ಪೌಡರ್ನ ಎಷ್ಟು ಹಾಕಿದ್ದೀರ ಅನ್ನೋದನ್ನು ನೋಡಿಕೊಂಡು ನೀರು ಹಾಕಿ. ಇದಕ್ಕೆ 1 ಚಿಟಿಕೆ ಅಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಪೆಪ್ಪರ್ ಪೌಡರ್ನೇ ಜಾಸ್ತಿ ಹಾಕಿ ಅಚ್ಕಾರದ ಪುಡಿನ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತೇಳಿ ಅಚ್ಕಾರದ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಇಂಚಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ಹಾಕಿರೋದ್ರಿಂದ ಇದಕ್ಕೆ 1 ಇಂಚಷ್ಟು ಬೆಲ್ಲನ ಹಾಕಿದರೆ ಹುಳಿನ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ ಇದು. ಹಾಗಾಗಿ 1 ಇಂಚಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 2 ಕುದಿ ಬರಲಿ. ಅಂದರೆ ಆ ಮೆಣಸಿಂದು, ಹುಣಸೆ ಹಣ್ಣಿಂದು ಮತ್ತು ಬೆಲ್ಲದ್ದು ಎಲ್ಲ ಫ್ಲೇವರ್ ಬಿಡ್ಕೋಬೇಕು. ಹಂಗಂದರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಹೋಳಿಗೆ ಸಾರೆಲ್ಲ ಮಾಡಿದಾಗ ಕುದ್ದಂಗಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಾರಲ್ಲ, ಸೇಮ್ ಅದೇ ರೀತಿ ಇದು ರಸಮ್ ಎಷ್ಟು ಕುದಿ ಬರುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಮಾಡ್ಕೊಂಬಿಟ್ರೆ ಸೂಪರಾಗಿ ಹೆಲ್ದಿಯಾಗಿರುವಂಥ ಒಂದು ಮನೆ ಮದ್ದು ಅಂತ ಹೇಳ್ಬೋದು. ಆ ರಸಮ್ ರೆಡಿ ಆಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿ. ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಒಂದು ವೇಳೆ ನೀವು ನೆಗಡಿ ಕೆಮ್ಮು ಶೀತ ಏನಾದರೂ ಆದಾಗ ಈ ರಸಮನ್ನು ಟ್ರೈ ಮಾಡಿದರೆ ರಿಸಲ್ಟ್ ಯಾವ ಥರ ಕೊಡ್ತು ಅನ್ನೋದನ್ನು ಕೂಡ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸನ್ನು ನೋಡಿ ನನ್ನ ಚಾನಲನ್ನು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.